ಕಾಂಗ್ರೆಸ್ ಕಾರ್ಯಕರ್ತ ರಹಮತ್ ಅಲಿಯಾಸ್ ಡಾಲರ್ ಮೇಲೆ ಅಟ್ಯಾಕ್. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗದ ಟಿಪ್ಪು ನಗರದ ಬಾಲಭಾಗದ 5ನೇ ಕ್ರಾಸ್ನಲ್ಲಿ ರಹಮತ್ ಅಲಿಯಾಸ್ ಡಾಲರ್ ಎಂಬ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ಚಾಕುವಿನಿಂದ ಮರಣಾಂತಿಕ ದಾಳಿ ನಡೆಸಿದ್ದಾರೆ. ಗಾಯಾಳು ರಹಮತ್ ಅಲಿಯಾಸ್ ಡಾಲರ್ ಮಾಧ್ಯಮಗಳಿಗೆ ನೀಡಿರುವ ಮಾಹಿತಿ ಪ್ರಕಾರ ಅವರ ಮಗಳು ಮನೆ ಹತ್ತಿರ ಯಾರೋ ಗಲಾಟೆ ಮಾಡ್ತಿದ್ದಾರೆ ಅಂತ ಫೋನ್ ಮಾಡಿ ತಿಳಿಸಿದ್ದಾಳೆ. ಮಗಳ ಕರೆ ಕೇಳಿ ತಕ್ಷಣವೇ ರಹಮತ್ ಅವರು ಮನೆ ಹತ್ತಿರ ಧಾವಿಸಿದ್ದಾರೆ. ಈ ವೇಳೆ 3 ಬೈಕ್ಗಳಲ್ಲಿ ಬಂದ ಸುಮಾರು 8 ರಿಂದ 9 ಜನ ಅಪರಿಚಿತ ಯುವಕರ ತಂಡ ಏಕಾಏಕಿ ರಹಮತ್ ಅವರ ಮೇಲೆ ಚಾಕುವಿನಿಂದ ಮುಗಿಬಿದ್ದು ಮನಬಂದಂತೆ ಇರಿದು ಮರಣಾಂತಿಕ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ದಾಳಿಯಿಂದ ತೀವ್ರ ರಕ್ತಸ್ರಾವಕ್ಕೊಳಗಾಗಿದ್ದ ರಹಮತ್ ಅವರನ್ನು ತಕ್ಷಣವೇ ಶಿವಮೊಗ್ಗದ ಮೆಗ್ಗಾನ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅದೃಷ್ಟವಶಾತ್ ರಹಮತ್ ಅವರು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಈ ಭೀಕರ ಹಲ್ಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದುಬಂದಿಲ್ಲವಾದರೂ ಸದ್ಯ 3 ಪ್ರಮುಖ ಆಯಾಮಗಳಲ್ಲಿ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಈ ಭಾಗದಲ್ಲಿ ಗಾಂಜಾ ನಶೆಯಲ್ಲಿದ್ದವರೇ ಈ ದಾಳಿ ಮಾಡಿರಬಹುದು ಎನ್ನುವುದು ಮೊದಲ ಶಂಕೆ. ಹಲ್ಲೆಗೊಳಗಾದ ರಹಮತ್ ಅಲಿಯಾಸ್ ಡಾಲರ್ ಒಟ್ಟು 4 ಮದುವೆಯಾಗಿದ್ದು, ಈ ಕೃತ್ಯದ ಹಿಂದೆ ಆತನ ಹೆಂಡತಿಯರ ಕೈವಾಡವೇನಾದರೂ ಇದೆಯಾ ಎನ್ನುವ ಸಂಶಯವೂ ದಟ್ಟವಾಗಿದೆ. ವೃತ್ತಿಯಲ್ಲಿ ಕಾರ್ ಡೀಲರ್ ಆಗಿರುವ ಡಾಲರ್ ಹಳೇ ಕಾರ್ ವ್ಯವಹಾರದ ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಈ ದಾಳಿಗೆ ಒಳಗಾಗಿದ್ದಾರಾ ಎನ್ನುವ ಚರ್ಚೆಗಳು ನಡೆಯುತ್ತಿವೆ. ಈ ಎಲ್ಲಾ ಗೊಂದಲ ಹಾಗೂ ಅನುಮಾನಗಳಿಗೆ ಪೊಲೀಸ್ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದ ತುಂಗಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಅಷ್ಟರಲ್ಲಿ ಒಂದೆರಡು ಹುಡುಗರಲ್ಲಿ ಇರ್ತಾರೆ. ಆ ಹುಡುಗರು ಇದ್ದ ತಕ್ಷಣ ಆ ಹುಡುಗರು ಏನು ಮಾಡ್ತಾರೆ, ನೋಡುವಾಗ ಒಂದು 3 ಬೈಕಲ್ಲಿ 8-9 ಜನ ಬರ್ತಾರೆ. 8-9 ಜನ ಬಂದು ಅವ್ರ ಕೈಯಲ್ಲೆಲ್ಲ ಬಡ್ಚಿರುತ್ತೆ. ಹಾಗಾಗಿ ನಾನು ಪ್ರಾಣ ರಕ್ಷಣೆ ನಾನು ಏನು ಮಾಡಬೇಕು, ಬಚಾವ್ ಆ ಥರ ಮಾಡಿದ್ದೀನಿ. ಏನಾದರೂ ಒಂದು ದೊಡ್ಡ ಸಮಸ್ಯೆ ಆಗೋದು ಏನೋ ನನ್ನ ಕೈಯಿಂದ ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೇನೆ ಬಚಾವ್ ಆಗೋಕ್ಕೆ. ಅಷ್ಟು ಆದ್ರೂ ಒಂದು 7 ಕಡೆ ಬಡಿಸಿ ಅಲ್ಲೇ ಮಾಡಿದ್ರು. ಯಾವ ಹುಡುಗರು ಏನು ಅಂತ ಗೊತ್ತಿಲ್ಲ. ಹುಡುಗರು ಯಾವ ಮುಖ ಪರಿಚಯವೂ ಇಲ್ಲ, ಮುಖ ಪರಿಚಯ ಇಲ್ಲ ಅಂದರೆ ಅವ್ರಿಗೆ ನೋಡೂ ಇಲ್ಲ. ಹಾಗಾಗಿ ಮುಖ ಪರಿಚಯವೂ ಇಲ್ಲ, ಯಾರು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹುಡುಗನ ಹೆಸರು ಗೊತ್ತು, ಏನೋ ಸಲ್ಮಾನ್ ಅಂತ ಹುಡುಗ. ಈಗೇನು ಆಗಂಗಿಲ್ಲ, ಅದನ್ನು ಪರಿಚಯ ಇಲ್ಲ. ಅವರೆಲ್ಲ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ. ಎಕ್ದಮ್ ದಿಢೀರ್ ಅಂತೇಳಿ ಏಕಾಏಕಿ ಹಲ್ಲೆ ಆಗಿದೆ. ಎಲ್ಲರೂ ಕೈಯಲ್ಲಿ ಬಡಿಸಿ ಇತ್ತು. ಒಂದು 3 ಬೈಕಲ್ಲಿ ಒಂದು 9 ರಿಂದ 10 ಜನ 3 ಬೈಕಲ್ಲಿ ಬಂದಿದ್ರು. ಒಬ್ಬೊಬ್ಬರು ಗಾಡಿಯಲ್ಲಿ 3 ಜನ ಅಂತೇಳಿ 3 ಬೈಕಲ್ಲಿ ಬಂದಿದ್ರು. ಟಿಪ್ಪು ನಗರ ಬಲಭಾಗ 5 ಕಿಲೋಮೀಟರ್.